ನಮಸ್ಕಾರ. ಕೆಸೆಟ್ ಅಭ್ಯರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕೆಸೆಟ್ ಒಂದು ಅಪ್ಡೇಟನ್ನು ಮಾಡಲಾಗಿದೆ ಕೆಇ ವೆಬ್ಸೈಟ್ ಒಳಗಡೆ. ಏನು ಅಪ್ಡೇಟ್ ಮಾಡಲಾಗಿದೆ ಅಂತಂದರೆ, ಈಗಾಗಲೇ ಯಾರೆಲ್ಲ ಒಂದು ಅಪ್ಲಿಕೇಶನ್ಸ್ಗಳನ್ನು ಹಾಕಿದ್ರು, ಸೊ ಅಂಥ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿಗೆ ಕೆಸೆಟ್ ವತಿಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗದೇ ಇರುವಂಥವ್ರು ಕೆಸೆಟ್ಗೆ 2023ರಲ್ಲಿ ಮೂಲ ದಾಖಲಾತಿ ಪರಿಶೀಲನೆ ಮಾಡಿಕೊಳ್ಳುವ ಕುರಿತು ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಸೊ ಇಲ್ಲಿ 9/8/2024 ಬಂದಿರುವಂಥದ್ದು. ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ 11/7 22/7/2024 ಮತ್ತು 31/7/2024 ಹಾಜರಾಗಿ ಹಲವು ಕಾರಣಗಳಿಂದ ಮೂಲ ದಾಖಲಾತಿಗಳನ್ನು ಪರಿಶೀಲನೆಗೊಳಪಡದ ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಪೂರಕ ದಾಖಲಾತಿಯೊಂದಿಗೆ ಮನವಿ ಸಲ್ಲಿಸಿದ್ದು, ಈ ಕುರಿತು ಪರಿಶೀಲಿಸಿ ಸಮಿತಿ ರಚಿಸಿದ್ದು, ಸಮಿತಿಯು ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ಪರಿಗಣನೆಗೆ ಅನುಸರಿಸುವ ಹೆಸರುಗಳನ್ನು ಈ ಮೂಲಕ ಪ್ರಕಟಿಸಲಾಗಿದೆ. 17/8/2024 ಬೆಳಗ್ಗೆ 10 ಗಂಟೆಗೆ ದಾಖಲಾತಿ ಪರಿಶೀಲನೆಗೆ ಎಲ್ಲ ದಾಖಲೆಯೊಂದಿಗೆ ಹಾಜರಾಗುವಂತೆ ತಿಳಿಸಿದೆ. ಈ ಹಿಂದೆ ಕಾರಣಾಂತರಗಳಿಂದ ದಾಖಲೆ ಪರಿಶೀಲನೆ ಹಾಜರಾಗದವರು ಸಹ ದಾಖಲೆ ಪರಿಶೀಲನೆ ಹಾಜರಾಗುವಂತೆ ತಿಳಿಸಿದೆ. ಸೊ ಏನಂದರೆ, ದಾಖಲಾತಿ ಪರಿಶೀಲನೆಗೆ ಪೂರ್ಣಗೊಂಡು ಕೆಸೆಟ್ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳು ಮೇಲ್ಕಂಡ ದಿನಾಂಕದಂದು ಖುದ್ದು ಹಾಜರಾಗಿ ಪಡೆಯಬಹುದಾಗಿದೆ. ಅಂದರೆ ಇಲ್ಲಿ ಹೋದ ವರ್ಷ 2023ರಲ್ಲಿ ಏನೊಂದು ಕೆಸೆಟ್ನ ಎಕ್ಸಾಮ್ ಬರೀತಾವೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರಲಿಲ್ಲ. ಸೊ ಅಂಥ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಅಪ್ಡೇಟನ್ನು ಮಾಡಲಾಗಿದೆ. ಇವ್ರುಗಳು ಏನು ಮಾಡೋದು, 17ನೇ ತಾರೀಕಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಈ ಲಿಸ್ಟಲ್ಲಿರೋರು ಹೋಗಿ ತಮ್ಮ ಒಂದು ಸರ್ಟಿಫಿಕೇಟನ್ನು ಪಡ್ಕೊಳ್ಬೋದು ಅಂತ ಇವರು ಕೊಟ್ಟಿದ್ದಾರೆ.